ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಬೀಟಾ ಫಿಶ್ ಕೇರ್ ಅಂದರೆ ಫೈಟರ್ ಮೀನನ್ನು ಹೆಂಗೆ ನೋಡ್ಕೊಬೇಕು, ಯಾವ್ಯಾವ ಥರ ಕೇರ್ ಮಾಡಬೇಕು ಆ ಮೀನನ್ನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಫಸ್ಟ್ ಬಂದು ಅದರ ಟ್ಯಾಂಕ್ ಸೈಜ್ ಏನು ಕೊಡಬೇಕಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ಟ್ಯಾಂಕ್ ಸೈಜ್ ಬಂದು ಅದಕ್ಕೆ ಬಂದು ಬೀಟಾ ಮೀನಿಗೆ ಎಲ್ಲ ಬಂದು ಕೊಡೋದು ಬಂದು ಅಂಗಡಿಯಲ್ಲಿ ಬಂದು ನೀವು ಬೌಲಲ್ಲಿ ಇಕ್ಕಿರ್ತಾರಲ್ಲ, ಚಿಕ್ಕ ಗ್ಲಾಸಲ್ಲಿ ಇಕ್ಕಿರ್ತಾರೆ, ಆ ಥರ ಇಕ್ಕೋದ್ರಿಂದ ಬಂದು ಮೀನು ಸ್ಟ್ರೆಸ್ ಆಗುತ್ತೆ. ಅಂದರೆ ಅಂಗಡಿಯಲ್ಲಿ ಇಕ್ತಾರೆ, ನೀವು ಮನೆಗೆ ತಂದು ಬಂದು ಅದು ನೀವು ಬಂದು ದೊಡ್ಡ ಟ್ಯಾಂಕ್ ಕೊಡಲೇಬೇಕು ಮೀನಿಗೆ. ಅಂದರೆ ಫೈಟರ್ ಫಿಶಿಗೆ ಬಂದು ದೊಡ್ಡ ಟ್ಯಾಂಕ್ ಕೊಡೋದ್ರಿಂದ ಬಂದು ನಿಮಗೆ ಗ್ರೋತ್ ರೇಟ್ ಬಂದು ಚೆನ್ನಾಗಿರುತ್ತೆ. ದೊಡ್ಡ ಟ್ಯಾಂಕ್ ಅಂದರೆ ಏನಿಲ್ಲ, 1 ಫೀಟ್ ಕೊಟ್ಟರೆ ಸಾಕು, ಇಲ್ಲಾಂದರೆ 10 ಇಂಚಸ್ ಟ್ಯಾಂಕು ನೀವು ಸಜೆಸ್ಟ್ ಮಾಡ್ತೀನಿ ನಾನು ನಿಮಗೆ. ಇವಾಗ ಬಂದು ಫಿಲ್ಟರ್ಸು ಬೀಟಾ ಫಿಶಿಗೆ ಇಕ್ಬೋದಾ ಇಲ್ಲ ಇಕ್ಬಾರ್ದು ಅಂತ ಇವಾಗ ನೋಡೋಣ ನೋಡಿ. ಇವಾಗ ಫಿಲ್ಟರ್ಸ್ ಬಂದು ನೀವು ಬೀಟಾ ಫಿಶಿಗೆ ಬಂದು ಎಲ್ಲ ಕಾಮನ್ ಯಾರೂ ಇಕ್ಕಲ್ಲ, ಏನಕ್ಕಂದರೆ ಅದು ಬಂದು ಫಿಲ್ಟ್ರ್ ಇಲ್ದಿಲ್ಲ ಅಂದರೆ ಆಕ್ಸಿಜನ್ ಇಲ್ದಿಲ್ಲ ಇರುತ್ತೆ ಅನ್ಕೊತಾರೆ. ಆದರೆ ನೀವು ಫಿಲ್ಟ್ರ್ ಕೊಡೋದ್ರಿಂದ ಬಂದು ಮೀನು ಬಂದು ಹೆಲ್ದಿಯಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಕ್ಲೀನಿಂಗು ನಡೆಯುತ್ತಲ್ಲ ಫಿಲ್ಟ್ರಲ್ಲಿ, ಅದು ನೀವು ನೋಡ್ಬೋದು. ಮತ್ತು ಫಿಲ್ಟರ್ಸ್ ಬಂದು ಬೀಟಾ ಫಿಶಿಗೆ ಬಂದು ಜಾಸ್ತಿ ಪವರ್ ಫಿಲ್ಟ್ರ್ ಆ ಥರ ಪವರ್ ಹೆಡ್ ಆ ಥರ ಕೊಡೋಂಗಿಲ್ಲ, ಯಾಕಂದರೆ ಮೀನು ಸ್ಟ್ರೆಸ್ ಆಗಿಬಿಡುತ್ತೆ. ಈ ಥರ ಹ್ಯಾಂಗ್ ಆನ್ ಫಿಲ್ಟರ್ಸ್ ಬರುತ್ತೆ ನೋಡಿ, ಈ ಥರ ಬಂದು ಸೈಡಲ್ಲಿ ಟ್ಯಾಂಕಲ್ಲಿ ಸಿಕ್ಸೋದ್ರಿಂದ ಬಂದು ಮೀನಿಗೂ ಡಿಸ್ಟರ್ಬ್ ಆಗದಿಲ್ಲ, ಫಿಲ್ಟ್ರ್ ವರ್ಕ್ ಆಗುತ್ತೆ. ಇವಾಗ ಬಂದು ಬೀಟಾ ಫಿಶ್ ಕ್ಲೀನಿಂಗ್ ಅಂದರೆ ಬೀಟಾ ಟ್ಯಾಂಕ್ನ ಬಂದು ಹೆಂಗೆ ಕ್ಲೀನ್ ಮಾಡೋದು ಅಂತ ಇವಾಗ ಬಂದು ಕ್ಲೀನಿಂಗ್ ಬಂದು ವೀಕ್ಲಿ ಒನ್ಸ್ ಮಾಡಲೇಬೇಕು. ಯಾವ ಫಿಶ್ ಇದ್ರೂ, ಬೀಟಾ ಫಿಶ್ ಇದ್ರೂ ಯಾವ ಫಿಶ್ ಇದ್ರೂ ವೀಕ್ಲಿ ಒನ್ಸ್ ಬಂದು 50% ನೀರನ್ನ ಕಮ್ಮಿ ಮಾಡಿ ಮತ್ತು ಹೊಸ ನೀರು ಹಾಕಬೇಕು. ಹಾಕೋದ್ರಿಂದ ಬಂದು ಮೀನು ಹೆಲ್ದಿಯಾಗಿರುತ್ತೆ ಮತ್ತು ಪಾಚಿ ಏನು ಕಟ್ಟಲ್ಲ ಮತ್ತು ನೀರು ಬಂದು ವಾಸನೆ ಬರೋದಿಲ್ಲ, ನೀವು ನೋಡ್ಕೊಬೋದು. ಮತ್ತು ಕೆಳಗಿರೋ ಡಸ್ಟ್ನ ಬಂದು ಸಿಪಾನ್ ಪೈಪ್ ಅಂತ ಬರುತ್ತೆ, ಅದರಿಂದನೂ ನೀವು ತೆಗಿಬೋದು. ಜಾಸ್ತಿ ಡಸ್ಟ್ ಇರೋದ್ರಿಂದನೂ ನಿಮ್ಗೆ ಅಮೋನಿಯಾ ಜಾಸ್ತಿ ಆಗಿಬಿಡುತ್ತೆ ಟ್ಯಾಂಕಲ್ಲಿ. ಇವಾಗ ಬಂದು ಟೆಂಪ್ರೇಚರ್ ನೋಡ್ಬೋದು. ಇವಾಗ ಬೀಟಾ ಫಿಶ್ ಟ್ಯಾಂಕಿಗೆ ಬಂದು ಟೆಂಪ್ರೇಚರ್ ಹೆಂಗೆ ಮೇಂಟೈನ್ ಮಾಡೋದು ಅಂತ, ಟೆಂಪ್ರೇಚರ್ ಬಂದು ನಿಮಗೆ 26 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ತನಕ ಇರಲೇಬೇಕು ಬೀಟಾ ಫಿಶ್ ಟ್ಯಾಂಕ್. ಅದು ಬಂದು ಮೇಂಟೈನ್ ಆದರೆ ಫಿಶ್ ಬಂದು ಹೆಲ್ತಿಯಾಗಿರುತ್ತೆ ಮತ್ತು ಏನು ಸ್ಟ್ರೆಸ್ ಆಗದಿಲ್ಲ ಇರುತ್ತೆ. ಇವಾಗ ಬಂದು ಟ್ಯಾಂಕ್ದು pH ಲೆವೆಲ್ ಹೆಂಗೆ ಮೇಂಟೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ಬೀಟಾ ಫಿಶಿಗೆ ಬಂದು pH ಲೆವೆಲ್ ಬಂದು ನಿಮಗೆ 6.5 7.5 ತನಕ ಇರಲೇಬೇಕು. pH ಲೆವೆಲ್ ಮೇಂಟೈನ್ ಆದರೆ ಸ್ಟ್ರೆಸ್ ಇಲ್ದಿಲ್ಲ ಇರುತ್ತೆ ಮೀನುಗಳು. ಮತ್ತು ಇವಾಗ ನೀವು ಬಂದು ನೋಡ್ಬೋದು ಇವಾಗ ಫುಡ್ ಏನಾದ್ರು ಹಾಕ್ಬೋದು ಅಂತ ಬೀಟಾ ಮೀನಿಗೆ. ಫುಡ್ ಬಂದು ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಆಪ್ಟಿಮಮ್ ಬೀಟಾ ಅಂತ, ಇದು ಬಂದು ಪೆಲೆಟ್ ಥರ ಬರುತ್ತೆ, ಇದು ಹಾಕ್ಬೋದು. ಇಲ್ಲಾಂದರೆ ಬೀಟಾ ಫಿಶಿಗೆ ಬಂದು ಪೆಲೆಟ್ ಫುಡ್ ಬಿದ್ದು ಇವಾಗ ಈ ಥರ ನೀವು ನೋಡಿರ್ಬೋದು ನೋಡಿ, ಬ್ಲಡ್ ವಾಮ್ಸ್ ಈ ಥರ ಫ್ರೀಸ್ ಆಗಿ ಡ್ರೈಡ್ ಆಗಿರುತ್ತೆ. ಈ ಥರನೂ ಕೊಡೋದ್ರಿಂದ ಬಂದು ಮೀನು ಹೆಲ್ತಿಯಾಗಿರುತ್ತೆ ಮತ್ತು ಪ್ರೋಟೀನು ಅದರಲ್ಲಿ ಜಾಸ್ತಿ. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಬಂದು ಟ್ಯೂಬ್ಲಿಫಿಕ್ಸ್ ಫಾರ್ಮ್ಸ್ ಅಂತಾರೆ, ಇದನ್ನು ಕೊಡೋದ್ರಿಂದ ಬಂದು ಬೀಟಾ ಫಿಶಿಗೆ ಬಂದು ಚೆನ್ನಾಗಿ ಇಷ್ಟ ಆಗುತ್ತೆ ಮತ್ತು ಇದರಲ್ಲಿ ಜಾಸ್ತಿ ಪ್ರೋಟೀನು ವಿಟಮಿನ್ಸ್ ಇದೆ ಬೀಟಾ ಫಿಶಿಗೆ. ಇದು ಬಂದು ಮೊಯ್ನಾ ವಾಮ್ಸ್ ಅಂತಾರೆ, ಇದು ಬಂದು ಇದು ಹಾಕೋದ್ರಿಂದನೂ ಬೀಟಾ ಫಿಶ್ ಬಂದು ಕಲರೇಷನ್ ಚೆನ್ನಾಗಿರುತ್ತೆ. ಇದು ಬಂದು ನೋಡೋಕೆ ರೆಡ್ ಕಲರ್ ಆಗಿರುತ್ತೆ ವಾಮ್ಸು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಫೈಟರ್ ಫಿಶ್ನ ಕೇರ್ ಮಾಡ್ಕೊಬೋದು. ಇದೆಲ್ಲ ಪಾಯಿಂಟ್ಸು ಫಾಲೋ ಮಾಡಿ, ಆವಾಗಲೇ ನಿಮ್ಮ ಫಿಶ್ ಬಂದು ಹೆಲ್ದಿಯಾಗಿರುತ್ತೆ ಮತ್ತು ಏನು ಈ ಥರ ಸ್ಟ್ರೆಸ್ ಆಗದಿಲ್ಲ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.